नमस्ते दोस्तों। आज हम फिर से पार्ट 2 न्यूमेरिकल्स कर रहे थे कि स्ट्रक्चर ऑफ एटम से। ಸೊ ಸ್ಟ್ರಕ್ಚರ್ ಆಫ್ ಆಟಮ್ ಇಂದ ನಾವು ಈ ನ್ಯೂಮೆರಿಕಲ್ಸ್ ಅನ್ನು ಡಿಸ್ಕಸ್ ಮಾಡ್ತಾ ಇದ್ವಿ, KCT ಮತ್ತು ನೀಟ್ ಕ್ವಶನ್ಸ್ಗಳು. ಅದರಲ್ಲಿ ನಿನ್ನೆ 3 ಕ್ವಶನ್ಸ್ ಅನ್ನು ನಾವು ಸಾಲ್ವ್ ಮಾಡಿದ್ವಿ. ಸೊ ಇವತ್ತು ನಾವು 4ನೇ ಕ್ವಶನ್ಸ್ ಇಂದ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಲೆಟ್ಸ್ ಡೂ ಸಮ್ ನ್ಯೂಮೆರಿಕಲ್ಸ್. ಸೊ ಇವಾಗ ಸೊ ಕ್ವಶನ್ ಇಲ್ಲಿದೆ, 4ನೇ ಕ್ವಶನ್. ದಿ ನಂಬರ್ ಆಫ್ ರೇಡಿಯಲ್ ನೋಟ್ಸ್ ಫಾರ್ 3p ಆರ್ಬಿಟಲ್ಸ್. ರೇಡಿಯಲ್ ನೋಟ್ಸ್. ಸೊ ಇದು ಸ್ಟ್ರಕ್ಚರ್ ಆಫ್ ಆಟಮ್ ಅಲ್ಲಿ ಬಂದಿರ್ತಕ್ಕಂಥ ಕ್ವಶನ್. ಇಲ್ಲಿ ಕ್ವಶನ್ ಏನು ಹೇಳಿದಾನೆ ಅವನು, ರೇಡಿಯಲ್ ನೋಡ್ ಅಂತ ಹೇಳಿದಾನೆ. ಅದು ಯಾವುದು ಅಂದ್ರೆ 3p ಆರ್ಬಿಟಲ್ ಎಂದು ಕ್ಯಾಲ್ಕುಲೇಟ್ ಮಾಡಕ್ ಹೇಳಿದಾನೆ. 3p ಆರ್ಬಿಟಲ್. ಸೊ ದ ನಂಬರ್ ಆಫ್ ರೇಡಿಯಲ್ ನೋಟ್ಸ್ ಇನ್ 3p ಆರ್ಬಿಟಲ್. ಸೊ ಫಸ್ಟ್ ಮಕ್ಕಳು ನಮಗೆ ಗೊತ್ತಿರಬೇಕು, ಈ ಕೊಟ್ಟಿರ್ತಕ್ಕಂಥ ಕಾನ್ಸೆಪ್ಟ್ ಅಲ್ಲಿ ನಂಬರ್ ಆಫ್ ನೋಟ್ಸ್ ಮತ್ತೆ ರೇಡಿಯಲ್ ನೋಟ್ಸ್ ಅದು ನಮಗೆ ಆಸ್ ಇಟ್ ಗೊತ್ತಿರಬೇಕು. ಸೊ ಇಲ್ಲಿ ನಂಬರ್ ಆಫ್ ರೇಡಿಯಲ್ ನೋಟ್ಸ್ ನಂಬರ್ ಆಫ್ ರೇಡಿಯಲ್ ನೋಟ್ಸ್ ನಂಬರ್ ಆಫ್ ರೇಡಿಯಲ್ ನೋಟ್ಸ್ ಅದು ಬೇಕಂತಂದ್ರೆ ನಮಗೆ ಫಾರ್ಮುಲಾ ಗೊತ್ತಿದೆ, n ಮೈನಸ್ ಎಲ್ ಮೈನಸ್ 1. ಇದು ನಮಗೆ ಗೊತ್ತಿರ್ತಕ್ಕಂಥ ಫಾರ್ಮುಲಾ n ಮೈನಸ್ ಎಲ್ ಮೈನಸ್ 1. ಇಲ್ಲಿ ನೀವು ಒಂದು ಅರ್ಥ ಮಾಡ್ಕೋಬೇಕು. ಸೊ ಇದು ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಲ್ಲಿ ಬರ್ತಕ್ಕಂಥ ಕ್ವಾಂಟಮ್ ಮೆಕ್ಯಾನಿಸಮ್ ಅಂತ ಏನು ಹೇಳ್ತೀವಿ ನಾವು. ಸೊ 4 ಫ್ಯಾಕ್ಟರ್ಸ್ ನಾವು ಸ್ಟಡಿ ಮಾಡ್ತೀವಿ. ಒಂದು n, ಒಂದು l, ಒಂದು m, ಒಂದು s. ಸೊ n ಅಂತಂದ್ರೆ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್, ಮೇನ್ ಶೆಲ್ ಬಗ್ಗೆ ಮಾಡ್ತೀವಿ. l ಅಂದ್ರೆ ಅಜುಮಿಥಲ್ ಕ್ವಾಂಟಮ್ ಬಗ್ಗೆ ನೋಡ್ತೀವಿ. m ಅಂದ್ರೆ ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್, s ಅಂದ್ರೆ ಸ್ಪಿನ್ ಕ್ವಾಂಟಮ್ ನಂಬರ್ ಬಗ್ಗೆ ನೋಡ್ತೀವಿ. ಈಗ ನಮಗೆ ಇಲ್ಲಿ 3p ಆರ್ಬಿಟಲ್ ಕ್ವಶನ್ ಕೊಟ್ಟಿದ್ದಾನೆ. ಸೊ 3p ಆರ್ಬಿಟಲ್ ಕೊಟ್ಟಿದ್ದಾನೆ ಅಂತಂದ್ರೆ ಇನ್ ದಟ್ 3p ಆರ್ಬಿಟಲ್ ನಮಗೆ ಈ 3 ಅಂತ ಏನು ಇಂಡಿಕೇಶನ್ ಇದೆಲ್ಲ, ದಟ್ ಇಸ್ ಎನ್ ವ್ಯಾಲ್ಯೂ. ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಇಸ್ 3 ಎನ್ ಥರ್ಡ್ ಶೆಲ್ ಅಲ್ಲಿ ಅಂತ ಹೇಳಿದಾನೆ. ಸೊ ಇನ್ನ ಯಾವಾಗ್ಲೂ ಎಲ್ ಇಸ್ ಈಕ್ವಲ್ ಟು 0 ಅಂತಂದ್ರೆ ಅದು ಎಸ್ ಸಬ್ ಶೆಲ್ ಕನ್ಸಿಡರ್ ಆಗುತ್ತೆ. ಎಲ್ ಇಸ್ ಈಕ್ವಲ್ ಟು 1 ಅಂತ ಅಂದ್ರೆ ಅದು ಪಿ ಅಂತ ಕನ್ಸಿಡರ್ ಮಾಡ್ತೀವಿ. ಇಫ್ ಎಲ್ ಇಸ್ ಈಕ್ವಲ್ ಟು 2 ಅಂತ ಅಂದ್ರೆ ಅದನ್ನ ಡಿ ಸಬ್ ಶೆಲ್ ಅಂತ ಕರಿತೀವಿ. ಅದೇ ಎಲ್ ಇಸ್ ಈಕ್ವಲ್ ಟು 3 ಅಂತ ಅಂದ್ರೆ ಅದನ್ನ ಎಫ್ ಸಬ್ ಶೆಲ್ ಅಂತ ನಾವು ಕರಿತೀವಿ. ಈಗ ನಮಗೆ ನೋಡಿರೋ ಪ್ರಕಾರ ಇಲ್ಲಿ 3 ಕೊಟ್ಟಿದ್ದಾನೆ. ಸೊ 3 ಅಂತಂದ್ರೆ ವಾಟ್ ಇಸ್ ದ ಪಿ ವ್ಯಾಲ್ಯೂ? ಹಾಗಾದ್ರೆ ಇಲ್ಲಿ ಪಿ ಅಂತಂದ್ರೆ ದಟ್ ಇಸ್ ಅ 1 ಸಿಕ್ತು. ಹಾಗಾದ್ರೆ ಈಗ ನಮಗೆ ರೇಡಿಯಲ್ ನೋಡ್ ಫಾರ್ಮುಲಾ ನಮಗೆ ಗೊತ್ತಿದೆ. ದೇರ್ ಫೋರ್ ನಮಗೆ ಎನ್ ಅಂತಂದ್ರೆ 3 ಮೈನಸ್ ಎಲ್ ಅಂತಂದ್ರೆ 1 ಮೈನಸ್ 1 ಫಾರ್ಮುಲಾದಲ್ಲಿ. ಅಲ್ಲಿಗೆ 3 ಮೈನಸ್ 1 2 ಮೈನಸ್ 1 1. ಸೊ ಹಾಗಾದ್ರೆ ಟೋಟಲ್ ನಂಬರ್ ಆಫ್ ರೇಡಿಯಲ್ ನೋಟ್ಸ್ ಅಂತ ಅಂದ್ರೆ ನಮಗೆ ಏನ್ ಸಿಕ್ತು? 1 ಆನ್ಸರ್ ಸಿಕ್ತು. ಹಾಗಾದ್ರೆ ಆಪ್ಷನ್ ಅಲ್ಲಿ 1 ಆಪ್ಷನ್ ಡಿ 1 ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ. ಈಗ ಇದೇ ಕ್ವಶನ್ ಅನ್ನ ಅವನೇನಾದ್ರು ಟೋಟಲ್ ನಂಬರ್ ಆಫ್ ನೋಟ್ಸ್ ಕ್ಯಾಲ್ಕುಲೇಟ್ ಮಾಡಕ್ ಕೇಳಿದ್ರೆ, ಸೊ ಇದೇ ಕ್ವಶನ್ ಈಗ ಅವನೇನಾದ್ರು ಸೊ ಟೋಟಲ್ ನೋಟ್ಸ್ ಏನಾರು ಕೇಳಿದ್ರೆ, ಟೋಟಲ್ ನಂಬರ್ ಆಫ್ ನೋಟ್ಸ್ ಏನಾರು ಅವ್ನು ಕೇಳಿದ್ರೆ ನಾವೇನ್ ಮಾಡ್ತೀವಿ? ಎನ್ ಮೈನಸ್ 1 ಅಂತ ಕರಿತೀವಿ. ಎನ್ ಮೈನಸ್ 1. ಹಾಗಾದ್ರೆ ಎನ್ ಅಂದ್ರೆ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ 3 ಮೈನಸ್ 2 ಇಸ್ ಈಕ್ವಲ್ ಟು ನಮಗೆ 1. 3 ಮೈನಸ್ 1 ಇಸ್ ಈಕ್ವಲ್ ಟು 2. ಹಾಗಾದ್ರೆ ಟೋಟಲ್ ನಂಬರ್ ಆಫ್ ನೋಟ್ಸ್ ಆರ್ ಪ್ರೆಸೆಂಟ್ 2, ಟೋಟಲ್ ನಂಬರ್ ಆಫ್ ರೇಡಿಯಲ್ ನೋಟ್ಸ್ ಆರ್ 1. ಇದು ನಾವು ಮಾಡ್ತಾ ಹೋಗ್ತೀವಿ. ಸೊ ಈ ತರ ಕ್ವಶನ್ಸ್ ಅನ್ನು ಸಾಲ್ವ್ ಮಾಡ್ತೀವಿ ಮಕ್ಕಳು. ಇದು ಕ್ವಶನ್ಸ್ KCT ಅಲ್ಲಿ ಕೇಳಿರ್ತಕ್ಕಂಥ ಕ್ವಶನ್. ಸೊ ನೋಡ್ಕೊಡ್ರಿ. ನೆಕ್ಸ್ಟ್ ಕ್ವಶನ್ ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಪೀಸೀಸ್ ಆರ್ ಐಸೋ ಎಲೆಕ್ಟ್ರಾನಿಕ್ CO ಅಂತ ಹೇಳಿದಾನೆ. 4 ಆಪ್ಷನ್ಸ್ ಅಲ್ಲಿ ಬೇರೆ ಬೇರೆ ಮಾಲಿಕ್ಯೂಲ್ಸ್ ಗಳನ್ನ ಕೊಟ್ಟಿದ್ದಾನೆ, ಮತ್ತೆ ಕಾಂಪೌಂಡ್ಸ್ ಅನ್ನು ಕೊಟ್ಟಿದ್ದಾನೆ. ಈಗ ಇದ್ರ ಪ್ರಕಾರ ಐಸೋ ಎಲೆಕ್ಟ್ರಾನಿಕ್ ಸ್ಪೀಸೀಸ್ ವಿತ್ CO ಅಂತ ಹೇಳಿದಾನೆ. ಇದು ಗೊತ್ತಿರ್ಬೇಕಂದ್ರೆ ಐಸೋ ಎಲೆಕ್ಟ್ರಾನಿಕ್ಸ್ ಅನ್ನೋದ ಫಸ್ಟ್ ಗೊತ್ತಿರಬೇಕು. ಸೊ ಐಸೋ ಎಲೆಕ್ಟ್ರಾನಿಕ್ಸ್ ಅಂತ ಅಂದ್ರೆ ಐಸೋ ಅಂತ ಅಂದ್ರೆ ಸೇಮ್, ಐಸೋ ಅಂತ ಅಂದ್ರೆ ಸೇಮ್. ಎಲೆಕ್ಟ್ರಾನಿಕ್ಸ್ ಮೀನ್ಸ್ ಹಿಯರ್ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್, ಸೇಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅಂತ ನಾವು ಹೇಳ್ಬೋದು. ಎಲೆಕ್ಟ್ರಾನ್ಸ್. ಸೊ ಸೇಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ CO ಅಂತ ಏನಿದೆ ಟೋಟಲ್ ನಂಬರ್ ಆಫ್, ಅದು ಯಾರ್ಯಾರಿಗೆ ಮ್ಯಾಚ್ ಆಗುತ್ತೆ ಅಂತ ನಾವು ಹೇಳ್ಬೇಕಾಗುತ್ತೆ. ಈಗ ಅದನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ C ಪ್ಲಸ್ O is equal to C ಅಂದ್ರೆ ಕಾರ್ಬನ್, ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಆರ್ ಕಾರ್ಬನ್ ಆರ್ ಸೊ 6 ಪ್ಲಸ್ ಅಟಾಮಿಕ್ ನಂಬರ್ 6. ಸೊ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ 6. ನೆಕ್ಸ್ಟ್ ಆಕ್ಸಿಜನ್ 8. ಆಕ್ಸಿಜನ್ ಎಷ್ಟು? 8. ಸೊ ಅಲ್ಲಿಗೆ 6 ಪ್ಲಸ್ 8 ಈಸ್ ಈಕ್ವಲ್ ಟು 14. ಇದು ನಮಗೆ ಸಿಗ್ತಕ್ಕಂಥ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ CO ಕಾರ್ಬನ್ ಮೊನಾಕ್ಸೈಡ್ 14. ಈಗ ಅದೇ ತರ ಯಾವ ಮಾಲಿಕ್ಯೂಲ್ಸ್ ಅಲ್ಲಿ ನಿಮಗೆ 14 ಎಲೆಕ್ಟ್ರಾನ್ಸ್ ಬರ್ತದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಸೊ ಹೈಡ್ರೋಜನ್ HF ಅಲ್ಲಿ ಹೈಡ್ರೋಜನ್ 1,
ಪ್ಲಸ್ ಫ್ಲೋರಿನ್ 9 ಎಲೆಕ್ಟ್ರಾನ್ಸು. ಸೊ ಅಲ್ಲಿಗೆ ಟೋಟಲ್ಲು 10 ಆಯಿತು. ಸೊ ಇದು ಮ್ಯಾಚ್ ಆಗಲ್ಲ. ಇನ್ನು ನೆಕ್ಸ್ಟ್ ಬರೋಣ ನೈಟ್ರೋಜನ್ N2 ಕೊಟ್ಟಿದ್ದಾನೆ. ಈ N2 ಅಂದರೆ ಒಂದು ನೈಟ್ರೋಜನ್ 7 ಎಲೆಕ್ಟ್ರಾನ್ಸು, ಅನದರ್ ನೈಟ್ರೋಜನ್ಸಲ್ಲಿ 7 ಎಲೆಕ್ಟ್ರಾನ್ಸು. ಸೊ ಟೋಟಲ್ 14 ಎಲೆಕ್ಟ್ರಾನ್ಸ್. ಸೊ ಇಲ್ಲೇ ಸಿಕ್ಬಿಡ್ತು ನಮಗೆ. ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಆರ್ ಮ್ಯಾಚಿಂಗ್ ಈಚ್ ಅದರ್. ಸೊ ಅಲ್ಲಿಗೆ ಕಾರ್ಬನ್ ಮೊನಾಕ್ಸೈಡಲ್ಲಿ 14 ಎಲೆಕ್ಟ್ರಾನ್ಸು, ಈ ಕಡೆ ನಮಗೆ ನೈಟ್ರೋಜನಲ್ಲಿ N2 ಮಾಲಿಕ್ಯೂಲಲ್ಲಿ 14 ಎಲೆಕ್ಟ್ರಾನ್ಸು. ಇಲ್ಲಿಗೆ ಗೊತ್ತಾಗ್ತಿದೆ. ಸೊ ಇದು ಬಂತು ಅಂತ. ಹಾಗಾದ್ರೆ ಇದೇ ಥರ ಎರಡಕ್ಕೆ ಮಾಡಿ ನೋಡೋಣ. ಸೊ ಇಲ್ಲಿ ಆಲ್ರೆಡಿ ನಿಮಗೆ 7 + 7 ಸಿಕ್ಕಿದೆ. N2+ ಅಂತ ಹೇಳಿದಾನೆ. N2+ ಅಂತ ಅಂದರೆ ಮೇಲ್ಗಡೆ ಒಂದು ಪಾಸಿಟಿವ್ ಚಾರ್ಜ್ ಇರೋದ್ರಿಂದ ಒಂದು ಎಲೆಕ್ಟ್ರಾನ್ಸ್ ಅನ್ನ ತೆಗೀರಿ. ಅಲ್ಲಿಗೆ 7 + 7 ನೈಟ್ರೋಜನ್ 7 + 7 -1 ಅಲ್ಲಿ ಒಂದು ಎಲೆಕ್ಟ್ರಾನ್ ಮೈನಸ್ ಮಾಡಿದರೆ 14 + 1 ಮಾಡಿದರೆ 13 ಎಲೆಕ್ಟ್ರಾನ್ ಸಿಗ್ತದೆ. ಸೊ N2 ಮಾಲಿಕ್ಯೂಲ್ N2+ ಅಲ್ಲಿ. ಅದೇ ಥರ O2- ಅಂತ ಹೇಳಿದಾನೆ. O2- ಅಂತ ಅಂದರೆ ಒಂದು ಆಕ್ಸಿಜನ್ಸ್ ಅಲ್ಲಿ 8 ಎಲೆಕ್ಟ್ರಾನ್ಸು, ಇನ್ನೊಂದು ಆಕ್ಸಿಜನ್ಸ್ ಅಲ್ಲಿ 8 ಎಲೆಕ್ಟ್ರಾನ್ಸು, ಮೇಲ್ಗಡೆ -1 ಚಾರ್ಜನ್ನು ನಾವು ಪ್ಲಸ್ ಅಂತ ಹಾಕೋಬೇಕು. ಸೊ ಇದು -1 ಕೇಳಿದಾನೆ. ಹಾಗಾಗಿ ಈಗ 8 + 8 16, 16 + 1 17 ಎಲೆಕ್ಟ್ರಾನ್ಸು O2- ಅಲ್ಲಿದೆ. ಸೊ ಅಲ್ಲಿ ಮ್ಯಾಚ್ ಆಗೋದು 8 ಮಾಲಿಕ್ಯೂಲ್ಸು. ಈ 8 ಮಾಲಿಕ್ಯೂಲ್ಸ್ ಆಪ್ಷನ್ನು ನಿಮಗೆ ಬಿ ಕರೆಕ್ಟ್ ಆನ್ಸರು. ಈ ಥರ ನಾವು ಸಾಲ್ವ್ ಮಾಡ್ತಾ ಹೋಗ್ತೀವಿ. ಸೊ ಇದನ್ನು ಕರೆಕ್ಟಾಗಿ ನೋಡ್ತಾ ಹೋಗ್ರಿ ಮಕ್ಕಳ. ನೆಕ್ಸ್ಟ್ ಕ್ವಶನ್ ಬರ್ರಿ. ಹೌ ಮೆನಿ ಆರ್ಬಿಟಲ್ಸ್ ಆರ್ ಟೋಟಲ್ ಆರ್ಬಿಟಲ್ಸ್ ಆರ್ ಪ್ರೆಸೆಂಟ್ ಅಸೋಸಿಯೇಟ್ ವಿತ್ ದಿ 4th ಎನರ್ಜಿ ಲೆವೆಲ್ ಅಂತ ಹೇಳಿದ್ದಾನೆ. 4th ಎನರ್ಜಿ ಲೆವೆಲಲ್ಲಿ ನಮಗೆ ಟೋಟಲ್ ನಂಬರ್ ಆಫ್ ಆರ್ಬಿಟಲ್ಸ್ಗಳು ಎಷ್ಟಿದ್ದಾವೆ ಅನ್ನೋದನ್ನು ನಾವು ಕಂಡುಹಿಡಿಬೇಕು. ಇಲ್ಲಿ ಟೋಟಲ್ ನಂಬರ್ ಆಫ್ ಆರ್ಬಿಟಲ್ಸಲ್ಲಿ ಸಬ್ ಆರ್ಬಿಟಲ್ಸ್ ಅಂತ ನಾವೇನು ಹೇಳ್ತೀವಿ ನೋಡ್ತಾ ಹೋಗೋಣ. 4th ಆರ್ಬಿಟಲ್ಸ್. ಅಲ್ಲಗದೆ ಇದನ್ನು ನಾನೊಂದು ಹಿಂಟ್ಸ್ ಹೇಳ್ಕೊಡ್ತೀನಿ. ಸೊ ಇದು ನ್ಯೂಕ್ಲಿಯಸ್. ಈ ನ್ಯೂಕ್ಲಿಯಸಲ್ಲಿ ಫಸ್ಟ್ ಆರ್ಬಿಟ್, ಇದು ಸೆಕೆಂಡ್ ಆರ್ಬಿಟ್, and this is the third orbit of an atom, and this is a fourth orbit. So this is a fourth orbit. ಈಗ ಈ ಫಸ್ಟ್ ಆರ್ಬಿಟಲ್ಸ್ಗೆ ನಾವು K ಶೆಲ್ ಅಂತ ಕರಿತೀವಿ. ಸೆಕೆಂಡ್ ಶೆಲ್ಲಿಗೆ ಈ K, L ಶೆಲ್ಲು, M ಶೆಲ್ಲು ಆ್ಯಂಡ್ N ಶೆಲ್ಲು. ಇದನ್ನು ನಾವು ಮೇನ್ ಶೆಲ್ಸ್ ಅಂತ ಕರಿತಾ ಹೋಗ್ತೀವಿ. ಇದರಲ್ಲಿ ಬರ್ತಕ್ಕಂಥ ಸಬ್ ಆರ್ಬಿಟಲ್ ಕೇವಲ S ಮಾತ್ರ ಬರ್ತದೆ. ಇಲ್ಲಿ S ಆರ್ಬಿಟಲ್ಲು ಮತ್ತು P ಆರ್ಬಿಟಲ್ಸ್ ಬರ್ತದೆ. ಇನ್ನು ಈ ಕಡೆ ನಮಗೆ ಮೂರನೇ ಆರ್ಬಿಟಲ್ಸ್ ಅಲ್ಲಿ S, P ಮತ್ತೆ D ಅನ್ನೋ ಒಂದು ಸಬ್ ಶೆಲ್ಲು ಇಲ್ಲಿ ಬರ್ತದೆ, ಸಬ್ ಆರ್ಬಿಟಲ್ಸು. ಆ್ಯಂಡ್ ಇಲ್ಲಿ ಏನಿದೆ N ಶೆಲ್ಲಲ್ಲಿ ಅಂದರೆ 4th ಶೆಲ್ಲಲ್ಲಿ S ಆರ್ಬಿಟಲ್ ಇರ್ತದೆ, P ಆರ್ಬಿಟಲ್ ಇದೆ, ಮತ್ತೆ ಈ ಕಡೆ D ಆರ್ಬಿಟಲ್ ಇದೆ, ಆ್ಯಂಡ್ F ಆರ್ಬಿಟಲ್ ಕೂಡ ಇಲ್ಲೇ ಇರೋದ್ರಿಂದ ಈಗ ನಮಗೆ 4th ಆರ್ಬಿಟಲ್ಸ್ ಅಲ್ಲಿ 4ನೇ ಆರ್ಬಿಟಲ್ ಅಲ್ಲಿ ಅಂದರೆ ಲಾಸ್ಟ್ N ಶೆಲ್ಲಲ್ಲಿ 4th ಆರ್ಬಿಟಲ್ ಅಲ್ಲಿ S ಇದೆ, P ಇದೆ, ನೆಕ್ಸ್ಟ್ ಡಿ ಇದೆ ಆ್ಯಂಡ್ ಎಫ್ ಇದೆ. ಈ 4 ಆರ್ಬಿಟಲ್ಸ್ಗಳು ನಮಗೆ ಸಿಕ್ಕಿದ್ದಾವೆ. ಈಗ ಇದರಲ್ಲಿ ಎಸ್ ಅಲ್ಲಿ ನಂಬರ್ ಆಫ್ ಆರ್ಬಿಟ್ಗಳಲ್ಲಿ ಎಷ್ಟಿರ್ತವೆ ಅಂದರೆ ನಂಬರ್ ಆಫ್ ಸಬ್ ಬಾಕ್ಸಸ್ ಎಷ್ಟಿರ್ತದೆ 1 ಇರ್ತದೆ. ನಂಬರ್ ಆಫ್ ಎಲೆಕ್ಟ್ರಾನ್ಸ್ 2 ಫಿಲಪ್ ಮಾಡ್ತೀವಿ. 1 ಪಿ ಆರ್ಬಿಟಲ್ಲು. ಸೊ ಈಗ ಇಲ್ಲಿ ನಮಗೆ ಎಸ್ ಅಲ್ಲಿ 1 ಇದೆ, ಪಿ ಅಲ್ಲಿ 3 ಇರ್ತವೆ. ಸೊ ಪಿ ಅಲ್ಲಿ ನಮಗೆ 3 ಇರ್ತವೆ. ಪಿ ಎಕ್ಸ್, ಪಿ ವೈ, ಪಿ ಝೆಡ್ ಅಂತ 3 ಸಬ್ ಆರ್ಬಿಟಲ್ಸ್ಗಳು ಸಿಗ್ತವೆ ಇಲ್ಲಿ. ಸಬ್ ಆರ್ಬಿಟಲ್ಸ್ಗಳು. ಡಿ ಅಲ್ಲಿ 5 ಸಿಗ್ತವೆ. ಸೊ ಡಿ ಅಲ್ಲಿ dx² - y², dz², dx² - y², ಆಮೇಲೆ dxy, yz ಅಂತೇಳಿ ಆರ್ಬಿಟಲ್ಸ್ಗಳು ನಮಗೆ ಒಂದು 5 ಆರ್ಬಿಟಲ್ಸ್ಗಳು ಸಿಗ್ತವೆ. ಅದು ಡಿ ಅಲ್ಲಿ. ಎಫ್ ಅಲ್ಲಿ ಬಂದ್ಬಿಟ್ಟು 7 ಸಬ್ ಆರ್ಬಿಟಲ್ಸ್ಗಳು ಇದ್ದಾವೆ. ಅಲ್ಲಿ 2 ಆಕ್ಸಿಸ್ಗಳು ಇಂಟ್ರಾಕ್ಷನ್ ಆಗಿ ಎಫ್ ಆರ್ಬಿಟಲ್ ಇಸ್ ಅ ಬಿಗ್ ಆರ್ಬಿಟಲ್ ಆಗಿರ್ತದೆ. ಸೊ ಅಲ್ಲಿ 7 ಬಾಕ್ಸಸ್ಗಳನ್ನು ನಾವು ನೋಡ್ಬೋದು ಎಫ್ ಆರ್ಬಿಟಲ್ಸ್ ಅಲ್ಲಿ. ಸೊ ಅಲ್ಲಿಗೆ 1 2 3 4 5 6 ಆ್ಯಂಡ್ ಅನದರ್ ಒನ್ ಈಸ್ 7. ಸೊ ಇಲ್ಲಿ 7 ಪ್ಲಸ್ ಇಲ್ಲಿ ಡಿ ಅದು 5, ಇಲ್ಲಿ 3 ಪಿದು, ಎಸ್ ಇಂದು 1, ಅಲ್ಲಿಗೆ ಎಸ್ ಇಂದು 1. ಸೊ ಅಲ್ಲಿಗೆ ಅಷ್ಟು ಪ್ಲಸ್ ಮಾಡ್ಕೊಳ್ರಿ. 3 + 1 4, 4 + 5 9, 9 + 7 16. ಸೊ ಆಪ್ಷನ್ನು ನಿಮಗೆ 4th ಆರ್ಬಿಟಲ್ಸಲ್ಲಿ ನಿಮಗೆ 16 ಸಿಗ್ತದೆ. ಅದೇ ನೀವು ಮಾಡಿರಿ ಮಕ್ಕಳ ಫಸ್ಟ್ ಆರ್ಬಿಟಲ್ಲಿ ಎಷ್ಟಿದ್ದಾವೆ ಅನ್ನೋದನ್ನು ನೀವು ನೋಡ್ತಾ ಹೋದರೆ ನಮಗೆ ಒಂದೇ ಒಂದು ಸಿಗೋದು ಫಸ್ಟ್ ಆರ್ಬಿಟಲ್ಸಲ್ಲಿ. ಅದು ಆ ಫಸ್ಟ್ ಆರ್ಬಿಟಲ್ಸಲ್ಲಿ ಒಂದೇ ಎಸ್ ಆರ್ಬಿಟಲ್ ಇರೋದ್ರಿಂದ ಸೊ ಟೋಟಲ್ ನಂಬರ್ ಆಫ್ ಆರ್ಬಿಟಲ್ಸ್ ಆರ್ ಎಸ್ ಈಸ್ ಓನ್ಲಿ 1. ಅದೇ ನೀವು ಸೆಕೆಂಡ್ ಆರ್ಬಿಟಲಿಗೆ ಬರ್ರಿ. ಅಂದರೆ ಸೆಕೆಂಡ್ ಆರ್ಬಿಟಲ್ಸ್ ಅಂದರೆ ದಟ್ ವಿ ಕಾಲ್ಡ್ ಆಸ್ ಎಲ್ ಶೆಲ್. ಎಲ್ ಶೆಲ್ಲಲ್ಲಿ ಎಸ್ ಮತ್ತು ಪಿ ಇರೋದ್ರಿಂದ ನಮಗೆ 4 ಸಿಗ್ತವೆ. ಎಸ್ ಅಲ್ಲಿ 1, ಪಿದು 3. ಇನ್ನು ಥರ್ಡ್ ಶೆಲ್ಲಿಗೆ ಬರ್ರಿ. ಥರ್ಡ್ ಶೆಲ್ ಅಂದರೆ ಕೆ ಶೆಲ್, ಎಮ್ ಶೆಲ್ಲಲ್ಲಿ ಬಂದರೆ ಎಸ್ ಮತ್ತು ಪಿ ಮತ್ತು ಡಿ, ಅಲ್ಲಿ ಟೋಟಲಿ 9.
ಆರ್ಬಿಟಲ್ಸ್ಗಳು ನಮಗೆ ಸಿಗ್ತಾ ಹೋಗ್ತವೆ. ಈ ಥರ ನಾವು ಮಾಡ್ತಾ ಹೋಗ್ತೀವಿ ನ್ಯೂಮರಿಕಲ್ಸನ್ನು. ಸೊ KCET ಕೇಳಿರ್ತಕ್ಕಂಥ ಕ್ವಶನ್ನು. ಸೊ ಮಾಡ್ತಾ ಹೋಗ್ತೀವಿ ಮಕ್ಕಳ. ಈ ಥರ ಕ್ವಶನ್ಸನ್ನು ನಾವು ಸಾಲ್ವ್ ಮಾಡ್ತಾ ಹೋಗ್ತೀವಿ. ಅದೇ ಥರ ಇನ್ನೊಂದು ಕ್ವಶನ್ ನೋಡ್ತಾ ಹೋಗೋಣ. ಅನದರ್ ಒಂದು ಕ್ವಶನ್. ವಾಟ್ ವಿಲ್ ಬಿ ದಿ ವೇವ್ ಲೆಂತ್? ವಾಟ್ ವಿಲ್ ಬಿ ದಿ ವೇವ್ ಲೆಂತ್ ಆಫ್ ಯೆಲ್ಲೋ ರೇಡಿಯೇಷನ್ ಹ್ಯಾವಿಂಗ್ ದಿ ವೇವ್ ಲೆಂತ್ ಕೊಟ್ಟಿದ್ದಾನೆ. ಇದು ನಾವು ಮುಂದೆ ಏನು ಸ್ಟ್ರಕ್ಚರ್ ಆಫ್ ಆಟಮ್ ಅಲ್ಲಿ ನಾವು ವೇವ್ ಲೆಂತ್ ಕಾನ್ಸೆಪ್ಟ್ ರೇಡಿಯೇಷನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಹೋಗಿಂತ ಮುಂಚೆ ಏನು ವೇವ್ ಲೆಂತ್ ಕಾನ್ಸೆಪ್ಟ್ ನೋಡ್ತೀವಿ, ಅಲ್ಲಿ ನಾವು ಈ ಕ್ವಶನ್ಸ್ ಅನ್ನ ನೋಡ್ತಾ ಹೋಗ್ತೀವಿ. ಈಗ ಕ್ವಶನ್ ಅಲ್ಲಿ ಕೊಟ್ಟಿರೋ ಪ್ರಕಾರ ನಿಮಗೆ ವೇವ್ ಲೆಂತ್ ಕೊಟ್ಟಿದ್ದಾನೆ. ಸೊ ಎಲ್ಲಿದೆ ವೇವ್ ಲೆಂತ್ ಅಂದ್ರೆ ಎಷ್ಟು ವೇವ್ ಲೆಂತ್ ಕೊಟ್ಟಿದ್ದಾನೆ ಎಲ್ಲೋ ಲೈಟ್ ಇಂದು 240 ನ್ಯಾನೋಮೀಟರ್ ಕೊಟ್ಟಿದ್ದಾನೆ. ಅಲ್ಲಿಗೆ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 240 ನ್ಯಾನೋಮೀಟರ್. ಸೊ ಅಲ್ಲಿಗೆ 240 ನ್ಯಾನೋಮೀಟರ್ ಅನ್ನ ನೀವೇನಾಗಿ ಕನ್ವರ್ಟ್ ಮಾಡ್ಬೋದು ಅಂತ ಅಂದ್ರೆ ದಟ್ ವಿಲ್ ಕನ್ವರ್ಟೆಡ್ ಆಸ್ ಎ 240 ಇಂಟು 10⁻⁻9 ಮೀಟ್ರಿಗೆ ಕನ್ವರ್ಟ್ ಮಾಡ್ಕೊಂಡಿದ್ದೀವಿ. ಸೊ ಅಲ್ಲಿಗೆ ನ್ಯಾನೋ ಅನ್ನೋದನ್ನ ನಾವು ಮೀಟ್ರಿಗೆ ಕನ್ವರ್ಟ್ ಮಾಡ್ಕೊಂಡಿದ್ದೀವಿ. ಇದು ಲ್ಯಾಂಬ್ಡಾ ವ್ಯಾಲ್ಯೂ ಸಿಕ್ತು. ಈಗ ಈ ಲ್ಯಾಂಬ್ಡಾ ವ್ಯಾಲ್ಯೂನ ನೀವೇನು ಕಂಡುಹಿಡಿಬೇಕು? ವೇವ್ ನಂಬರ್ ಅಂತ ಕಂಡುಹಿಡಿಬೇಕು. ಸೊ ವೇವ್ ನಂಬರ್ ಇಸ್ ಈಕ್ವಲ್ ಟು 1/λ. 1/λ. ಹಾಗಾದ್ರೆ 1 ಡಿವೈಡೆಡ್ ಬೈ, ಸೊ ವೇವ್ ಲೆಂತ್ ವ್ಯಾಲ್ಯೂ 240 ಇಂಟು 10⁻⁻9 ಮೀಟ್ರನ್ನ ನೀವು ಹಾಕೊಂಡು ಮಾಡಿದಾಗ ಸೊ ನಿಮಗೆ ಆನ್ಸರು ನಿಮಗೆ ಸಿಗ್ತದು 4.16 ಇಂಟು 10⁻6 ಪರ್ ಮೀಟರ್. ಯಾಕಂದರೆ ಮೇಲ್ಗಡೆ ಮೇಲ್ಗಡೆ ಪರ್ ಮೀಟರ್ ಆಗುತ್ತೆ. ಸೊ ಇದು ನಿಮಗೆ ಆಪ್ಷನ್ನು ಸೊ 6 ಅಲ್ಲಿ ಇಟ್ಟಿದ್ದೀನಿ. ಈ ಆಪ್ಷನ್ ಮೇಲ್ಗಡೆ ಐತೆ ಎಲ್ಲೋ ನೋಡ್ಕೊಡ್ರಿ. ಸೊ ದಟ್ ವಿಲ್ ಬಿ ದಿ ಆಪ್ಷನ್ ಬಿ ಈಸ್ ದಿ ಕರೆಕ್ಟ್ ಆನ್ಸರ್. ವೇವ್ ನಂಬರ್ ರೆಸಿಪ್ರೋಕಲ್ ಆಫ್ ವೇವ್ ಲೆಂತ್ ವಿ ಕಾಲ್ಡ್ ಆಸ್ ವೇವ್ ನಂಬರ್. ಸೊ ಹಂಗಾಗಿ ವೇವ್ ನಂಬರ್ ಇಸ್ ಈಕ್ವಲ್ ಟು 1/λ. ಸೊ ಈ ಥರ ಕ್ವಶನ್ಸ್ ಅನ್ನು ಸಾಲ್ವ್ ಮಾಡ್ತಾ ಹೋಗ್ತೀವಿ. ಈ ಥರ ಇನ್ನು ಕ್ವಶನ್ಸ್ಗಳು ಇದಾವೆ ಮಕ್ಕಳ, ಅದನ್ನ ನೀವು ನೆಕ್ಸ್ಟ್ ಸ್ಲೈಡಲ್ಲಿ ನೋಡಂತ್ರಿ. ಈ ಥರ ಇನ್ನು ಕ್ವಶನ್ಸ್ಗಳು ಇದ್ದಾವೆ. ಸೊ ಇದು ಕಂಪ್ಯಾರಿಸನ್ ಎನರ್ಜಿ ಲೆವೆಲ್ ಕಂಪೇರ್ ಮಾಡೋದು ಕ್ವಶನ್ ಇದೆ. ಅದೇ ಥರ ಎನರ್ಜಿ ಆಫ್ ಎ ಪ್ರೋಟಾನ್ ಗಿವ್ಸ್ ದಿ 3.3 ಎನರ್ಜಿ ಜೌಲ್ ವೇವ್ ಲೆಂತ್ ಆಫ್ ಪ್ರೋಟಾನ್ ಕಂಡುಹಿಡಿಯೋದು ನ್ಯೂಮರಿಕಲ್ ಇದೆ. ಅದೇ ಥರದ ಮ್ಯಾಕ್ಸಿಮಮ್ ನಂಬರ್ ಆಫ್ ಎಮಿಷನ್ ಲೈನ್ ಎಕ್ಸೈಟೆಡ್ ಬಿಟ್ವೀನ್ ದಿ ಹೈಡ್ರೋಜನ್ ಸ್ಪೆಕ್ಟ್ರಾ ಅಂತ ಅದೊಂದು ಕ್ವಶನ್ ಇದೆ 6th ಗ್ರೌಂಡ್ ಶೀಟ್ ಅಲ್ಲಿ. ನೆಕ್ಸ್ಟ್ ಡ್ಯಾಶ್ ದಿ ಸೀರೀಸ್ ಆಫ್ ಲೈನ್ ಹ್ಯಾವಿಂಗ್ ಹೈಡ್ರೋಜನ್ ಸ್ಪೆಕ್ಟ್ರಾ ಅಪಿಯರ್ಸ್ ಇನ್ ವಿಸಿಬಲ್ ರೀಜನ್ ಅಂತಿದೆ. ಯಾವುದು ವಿಸಿಬಲ್ ರೀಜನ್ ಅಲ್ಲಿ ಯಾವ ಸ್ಪೆಕ್ಟ್ರಾ ಬರ್ತದೆ ಅಂತೇಳಿ ಸೀರೀಸ್ ಬರ್ತದೆ ಅಂತ ಕ್ವಶನ್ ಹಾಕಿದ್ದೀನಿ. ಮತ್ತೆ ಮ್ಯಾಚ್ ದಿ ಫಾಲೋಯಿಂಗ್ ಕ್ವಶನ್ ಲೈಮರ್ ಸೀರೀಸ್ ಬ್ಯಾಮರ್ ಸೀರೀಸ್ ಅಂತ ತೋರಿಸಿದ್ದಾನಲ್ಲ ಅಲ್ಟ್ರಾವೈಲೆಟ್ ರೀಜನ್. ಇದನ್ನ ಚಾರ್ಟ್ ನೋಡ್ಕೊಂಡು ನೀವು ಮೇಲ್ಗಡೆ ಇಲ್ಲಿ ಆನ್ಸರ್ ಮಾಡ್ಕೋಬಹುದು. ಸೊ ಅದು ಒಂದ್ಸರಿ ನೀವು ಇದನ್ನ ಚಾರ್ಟ್ ನೋಡ್ಕೊಂಡು ಈ ಮ್ಯಾಚ್ ದಿ ಫಾಲೋಯಿಂಗ್ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಕ್ಕೆ ಟ್ರೈ ಮಾಡ್ರಿ. ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕ್ರಿ. ನೆಕ್ಸ್ಟ್ ಅದೇ ತರ ಇನ್ನೊಂದು ಮ್ಯಾಚ್ ದಿ ಫಾಲೋಯಿಂಗ್ ಮತ್ತೆ ಅದರ ಕಾನ್ಸ್ಟೆಂಟ್ ವ್ಯಾಲ್ಯೂಸ್ಗಳನ್ನ ನೋಡ್ಕೊಂಡು ನಾನು ರಿಡ್ಬರ್ಗ್ ಕಾನ್ಸ್ಟೆಂಟ್ ಆಗಲಿ, ಪ್ಲಾಂಕ್ಸ್ ಕಾನ್ಸ್ಟೆಂಟ್ ಆಗಲಿ, ವೆಲಾಸಿಟಿ ಆಫ್ ಲೈಟ್ ಆಗಲಿ, ವೇವ್ ಲೆಂತ್ ಲೈಟ್ ಆಗಲಿ, ಅದ್ರ ಬೇಸಿಸ್ ಮೇಲೆ ಯಾವುದಕ್ಕೆ ಯಾವ ವ್ಯಾಲ್ಯೂ ಅಂತ ನೋಡ್ಕೊಂಡು ಮ್ಯಾಚ್ ದಿ ಫಾಲೋಯಿಂಗ್ಸ್ ಅನ್ನ ಮಾಡ್ರಿ. ಸೊ ನೆಕ್ಸ್ಟ್ ಕ್ವಾಂಟಮ್ ನಂಬರ್ಸ್ ಮತ್ತೆ ಅದರ ಇನ್ಫಾರ್ಮೇಶನ್ ಪ್ರೊವೈಡ್ ಯಾರ್ಯಾರು ಯಾವ ಕ್ವಾಂಟಮ್ ನಂಬರ್ಸ್ ಈಗ ಎನ್ ಅಂತ ಹೇಳಿದೆ, ಅಜುಮಿಂತಲ್ಲಿ ಎಲ್ ಅಂತ ಹೇಳಿದೆ, ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ ಎಂ ಅಂತ ಹೇಳಿದೆ, ಸ್ಪಿನ್ ಕ್ವಾಂಟಮ್ ವೇವ್ಸ್ ಅಂದೆ, ಅದು ಯಾರ್ಯಾರನ್ನ ಏನೇನು ಸೂಚಿಸುತ್ತದೆ, ಇಂಡಿಕೇಶನ್ ಏನು, ಯಾವ ಪ್ರಿನ್ಸಿಪಲ್ ಏನು ಕೆಲಸ ಮಾಡ್ತದೆ ಅನ್ನೋದನ್ನ ಅದು ಮ್ಯಾಚ್ ದಿ ಫಾಲೋಯಿಂಗ್ ಅಲ್ಲಿ ಇದೆ. ಸೊ ಅದೊಂದು ಕ್ವಶನ್ ಸಾಲ್ವ್ ಮಾಡ್ಕೊಳ್ರಿ. ಓಕೆನಾ? ಸೊ ಥ್ಯಾಂಕ್ ಯು.